ಪ್ರೀತಿಯುಳ್ಳ ಸಭೆಯವರೇ, ಪ್ರಿಯ ದೇವಜನರೇ, ಈ ವಾರದ ಮಧ್ಯದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಕೊಂಡಾಡುವುದಕ್ಕೂ, ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ ನಾವು ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂಥ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಈ ಆರಾಧನೆಗಾಗಿ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಳ್ಳುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಹಲ್ಲೆಲೂಯಾ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹೌದು, ನಮ್ಮ ಸ್ವಾಮಿ, ನಮ್ಮ ಎಲ್ಲವನ್ನು ತಿಳಿದಾತನು ನೀನು. ಈ ಸಂಧ್ಯಾ ವೇಳೆಯಲ್ಲಿ ನಾವು ಈ ವಾರದ ಮಧ್ಯದಲ್ಲಿ ನಮ್ಮ ಕೆಲಸಗಳ ನಡುವೆಯೂ ನಾವು ಮನೆಯಲ್ಲಿ ಇರುವಾಗಲೂ ಈ ರೀತಿ ಒಟ್ಟಾಗಿ ಸೇರಿ ಬಂದು ಕುಟುಂಬವಾಗಿ ನಮ್ಮ ಮನೆಗಳಲ್ಲಿಯೇ ನಾವು ನಿನ್ನನ್ನು ಆರಾಧಿಸುವಂತಹ ಮತ್ತೊಂದು ಅವಕಾಶವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ. ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ. ಈ ಸಂಜೆಯಲ್ಲಿ ಸ್ವಾಮಿ, ನಾವೆಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ನನ್ನ ಸ್ವಾಮಿ, ನನ್ನ ದೇವರು ನನ್ನೊಂದಿಗಿದ್ದಾನೆ ಎನ್ನುವಂತಹ ದೃಢ ವಿಶ್ವಾಸ ನಂಬಿಕೆಯಿಂದ ಆತನಿಗೆ ಸ್ತೋತ್ರ ಸಲ್ಲಿಸುವಂತೆಯೂ ಮತ್ತು ಮಾತ್ರವಲ್ಲದೆ ವಿಶೇಷವಾಗಿ ಸ್ತುತಿ ಗೀತೆಗಳನ್ನು ಹಾಡುತ್ತಾ ಆತನನ್ನು ಆರಾಧಿಸಿ ಕೊಂಡಾಡುವಂತೆಯೂ ನಡೆಸು. ಮತ್ತು ಪ್ರಾಮುಖ್ಯವಾಗಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುತ್ತಾ ನಿನ್ನ ವಾಕ್ಯಕ್ಕನುಗುಣವಾಗಿ ನಾವು ನಡೆಯುವಂತಹ ಜ್ಞಾನವನ್ನು, ವಿವೇಕವನ್ನು, ನಿನ್ನ ಆತ್ಮನ ಶಕ್ತಿ ನಮ್ಮೆಲ್ಲರಿಗೆ ದಯಪಾಲಿಸೆಂದು ಬೇಡುತ್ತೇವೆ. ಈ ಆರಾಧನೆಗಾಗಿ ಸ್ವಾಮಿ ಸಿದ್ಧರಾಗಿ ವೀಕ್ಷಿಸುತ್ತಿರುವಂತಹ ಭಾಗಿಗಳಾಗುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನೀನು ಆತ್ಮ ಸ್ವರೂಪನು. ನಾವೆಲ್ಲರೂ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ನಮ್ಮೆಲ್ಲರನ್ನ ಬಲಪಡಿಸು. ನಿನ್ನ ಹಸ್ತಗಳಿಗೆ ನಮ್ಮನ್ನೂ ಈ ಆರಾಧನಾ ಸಮಯವನ್ನು ಒಪ್ಪಿಸಿಕೊಡುತ್ತೇವೆ. ನೀನು ತನ್ನ ಆಶೀರ್ವದಿಸು, ಮಹಿಮೆಯನ್ನು ಹೊಂದು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ದಯಮಾಡಿ ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ನಾವು ಕುಳಿತುಕೊಂಡೇ ಸ್ತುತಿಗೀತೆಗಳನ್ನು ಹಾಡಿಕೊಳ್ಳೋಣ. ಈಗಾಗಲೇ ಅನೇಕರಿಗೆ ವಾಟ್ಸಪ್ ಮೂಲಕವಾಗಿ ಕಳಿಸಲಾಗಿದೆ 49ನೇ ಸ್ತುತಿಗೀತೆ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ.
ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರಕ್ಕೆ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಕ್ರಿಸ್ತನ ಹತ್ರಕ್ಕೆ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಪಾಪದ ಭಾರ ಏಕೆ ಹೊರುತ್ತಿ, ತೀರ್ಪಿಗೆ ಏಕೆ ಗುರಿಯಾಗುತ್ತಿ. ಪಾಪದ ಭಾರ ಏಕೆ ಹೊರುತ್ತಿ, ತೀರ್ಪಿಗೆ ಏಕೆ ಗುರಿಯಾಗುತ್ತಿ. ಶಿಲುಬೆ ತಾಳಿದ ಯೇಸುವನು, ನಂಬಿ ನೀ ಹೊಂದು ಜೀವವನು. ಶಿಲುಬೆ ತಾಳಿದ ಯೇಸುವನು, ನಂಬಿ ನೀ ಹೊಂದು ಜೀವವನು. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಒಂದೇ ಸಾರಿ ನೀ ಸಾಯೋದು, ಆಮೇಲೆ ನ್ಯಾಯ ತೀರ್ಪಾಗ್ಬೋದು. ಒಂದೇ ಸಾರಿ ನೀ ಸಾಯೋದು, ಆಮೇಲೆ ನ್ಯಾಯ ತೀರ್ಪಾಗ್ಬೋದು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲು ಅಸಾಧ್ಯವು. ದೇವರ ನೇಮಕವು ತಪ್ಪಿಸಿಕೊಳ್ಳಲು ಅಸಾಧ್ಯವು. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಹೌದು ಪ್ರಿಯರೇ, ಇದೇ ಪ್ರಸನ್ನ ವೇಳೆಯು, ಇದೇ ರಕ್ಷಣೆಯ ದಿನವು. ಈ ಹೊತ್ತು ನಾವು ಆ ಪ್ರಸನ್ನ ವೇಳೆಯಲ್ಲಿ ಈ ರಕ್ಷಣೆಯ ದಿನವನ್ನು ಅನುಭವಿಸುವಂತಹ ನಾವು ಕೃಪೆಯ ಕಾಲದಲ್ಲಿದ್ದೇವೆ ಪ್ರಿಯರೇ. ಹೀಗಾಗಿ ಕೃಪೆಯ ಕಾಲದಲ್ಲಿರುವಂಥ ನಾವುಗಳು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದು ಬಹಳ ವಿಶೇಷ. ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ. 226ನೆಯ ಸ್ತುತಿಗೀತನ ಹಾಡೋಣ, ನನ್ನನ್ನು ಪರೀಕ್ಷಿಸಿ. ಆಲೋಚನೆ ಬಲ್ಲಾತನಿಗೆ ಒಪ್ಪಿಸಿಕೊಡೋಣ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ. ನನ್ನ ಆಲೋಚನೆ ಎಲ್ಲವ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ. ನನ್ನ ಆಲೋಚನೆ ಎಲ್ಲವ
ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ, ಮರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಓಡಲಿ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ. ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳಕ್ಕಿಳಿದು ಮರೆಯಾದರು ಅಲ್ಲಿಯೂ ನೀನಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲವ ಬಲ್ಲವನಾಗಿರುತ್ತೀ. ತಾಯಿಯ ಗರ್ಭದಲ್ಲಿ ನಮ್ಮ ರೂಪಿಸಿದವನು ಅವನು, ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿದವನು ಆತನಾಗಿದ್ದಾನೆ ಪ್ರಿಯರೇ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನೇ, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದ್ದೀ. ಇಂಥ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ, ಅದೆಷ್ಟು ಉನ್ನತವಾದದ್ದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲವ ಬಲ್ಲವನಾಗಿರುತ್ತೀ. ದೇವ, ನಮ್ಮನ್ನು ಪರೀಕ್ಷಿಸಿ ನಮ್ಮ ಹೃದಯ ತಿಳುಕೋ, ನಮ್ಮ ಆಲೋಚನೆ ಶೋಧಿಸು ಸ್ವಾಮಿ. ದೇವ, ನನ್ನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಗಳನ್ನೆಲ್ಲ ನೀನೇ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸಿ, ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲವ ಬಲ್ಲವನಾಗಿರುತ್ತೀ. ಹೌದು ಪ್ರಿಯರೇ, ನಮ್ಮ ಸ್ವಾಮಿ ನಮ್ಮನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಾನೆ. ನಾವು ಕೂತುಕೊಳ್ಳುವುದು, ಏಳುವುದು, ಮಲಗುವುದು, ಓಡಾಡುವುದು ಪ್ರತಿಯೊಂದು ಕೂಡ ನಮ್ಮ ಸ್ವಾಮಿ ತಿಳ್ಕೊಂಡಿದ್ದಾನೆ. ಆತನ ಆತ್ಮಕ್ಕೆ ತಪ್ಪಿಸಿಕೊಂಡು ಹೋಗುವಂತಹ ಸ್ಥಳವು ಒಂದು ಸಹ ಇಲ್ಲ. ಆತನ ಕಣ್ಣಿಗೆ ಮರೆಯಾಗಿ ನಾವು ಎಲ್ಲಿ ಕೂಡ ಇರುವುದಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಈ ಭೂಲೋಕದಲ್ಲಿ ನಾವು ಇರುವಾಗ ನಮ್ಮ ಎಲ್ಲ ಚಿಂತೆಯನ್ನು, ನಮ್ಮ ಪ್ರತಿಯೊಂದು ಭಾರವನ್ನು ನಾವು ಆತನಿಗೆ ಹಾಕುವಂಥದ್ದು ಅವಶ್ಯ. 287ನೆಯ ಸ್ತುತಿಗೀತೆಯನ್ನು ನಾವು ಹಾಡುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುವ ನಿನ್ನ ಭೂಯಾತ್ರೆಯ ಚಿಂತೆಯನ್ನು. ಗೋಪಿಸಿ ನಿಶ್ಚಿಂತನಾಗಿರು.
ಗೋಪಿಸಿ ನಿಶ್ಚಿಂತನಾಗಿರು. ಭಯವೇತಕೆ ಸಂದೇಹವೇತಕೆ, ಭಯವೇತಕೆ ಸಂದೇಹವೇತಕೆ, ಕರ್ತನೇ ಇರುವಲ್ಲಿ ಚಿಂತೆಯೇತಕೆ, ಕರ್ತನೇ ಇರುವಲ್ಲಿ ಚಿಂತೆಯೇತಕೆ. ಭೂಯಾತ್ರೆಯ ಚಿಂತೆಯನು ಕರ್ತಗೋಪಿಸಿ ನಿಶ್ಚಿಂತನಾಗಿರು. ಕರ್ತಗೋಪಿಸಿ ನಿಶ್ಚಿಂತನಾಗಿರು. ಯೇಸು ನಮ್ಮೊಡನೆ ಸಾಗುವಂತನಾಗಿದ್ದಾನೆ ಪ್ರಿಯರೇ. ಸಂದೇಹ ಪಡದೆ ಆತ ನಂಬೋಣ. ಯೇಸುವಿನೊಡನೆ ಮುಂದೆ ಸಾಗುನಿ, ಸಂದೇಹ ಪಡದೆ ಆತನ ನಂಬುನಿ. ಬೇಟದಂತ ಕಷ್ಟ ಬಂದರು ಯೇಸು ಇರುವನು, ನೀನೇಸುವನೋಡು. ಬೇಟದಂತ ಕಷ್ಟ ಬಂದರು ಯೇಸು ಇರುವನು, ನೀನೇಸುವನೋಡು. ಇಂದು ಯಾತ್ರೆಯ ಚಿಂತೆಯನು ಕರ್ತಗೋಪಿಸಿ ನಿಶ್ಚಿಂತನಾಗಿರು. ಕರ್ತಗೋಪಿಸಿ ನಿಶ್ಚಿಂತನಾಗಿರು. ನಮ್ಮ ಎಲ್ಲ ಸ್ಥಿತಿಗಳಲ್ಲಿ, ನಮ್ಮ ಕಣ್ಣೀರುಗಳಲ್ಲಿ ಯೇಸು ನಮ್ಮ ಜೊತೆ ಇದ್ದಾನೆ ಪ್ರಿಯರು. ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು, ಕಣ್ಣೀರ ಕಾಲುವೆ ನೀ ದಾಟುತ್ತಿದ್ದರು. ನಿನ್ನ ಮೇಲೆ ಮಮತೆಯಿಟ್ಟ ಯೇಸು ಇರುವನು, ನೀನೇಸುವನೋಡು. ನಿನ್ನ ಮೇಲೆ ಮಮತೆಯಿಟ್ಟ ಯೇಸುವನು, ನೀನೇಸುವನೋಡು. ಇಂದು ಯಾತ್ರೆಯ ಚಿಂತೆಯನು ಕರ್ತಗೋಪಿಸಿ ನಿಶ್ಚಿಂತನಾಗಿರು. ಕರ್ತಗೋಪಿಸಿ ನಿಶ್ಚಿಂತನಾಗಿರು. ನಮ್ಮ ಕಾರ್ಗತ್ತಲು ಕವಿದಿರಲು, ದಿಕ್ಕು ಕಾಣದೆ ಬೆಸಗೆಟ್ಟಿರಲು ಜ್ಯೋತಿಯಾಗಿ ಬೆಳಕು ಕೊಡುವ ಆತನಾಗಿದೆ. ಕಾರ್ಗತ್ತಲು ನಿನ್ನನ್ನು ಕವಿದುಕೊಂಡಿರಲು, ದಿಕ್ಕು ಕಾಣದೆ ನೀ ಬೆಸಗೆಟ್ಟು ಇರಲು, ಜ್ಯೋತಿಯಾಗಿ ನಿನ್ನಲ್ಲಿರುವ ಯೇಸುವನೋಡು, ಈ ಯೇಸುವನೋಡು. ಜ್ಯೋತಿಯಾಗಿ ನಿನ್ನಲ್ಲಿರುವ ಯೇಸುವನೋಡು, ಈ ಯೇಸುವನೋಡು. ಇಂದು
ತಗೋಪಿಸಿ ನಿಶ್ಚಿಂತನಾಗಿರು. ಪ್ರಾರ್ಥನೆ ಮಾಡೋಣ. ಹೌದು ನಮ್ಮ ಸ್ವಾಮಿ, ನಮ್ಮ ಭೂಯಾತ್ರೆಯ ಚಿಂತೆಯನ್ನು ದೇವ ನಿನಗೆ ಒಪ್ಪಿಸಿಕೊಡುತ್ತೇವೆ. ನಾವೀಗ ತಾನೇ ಸಂಗೀತಗಾರರೊಂದಿಗೆ ಹಾಡಿದ್ದೇವಲ್ಲ ದೇವರೇ, ನಾವು ಸಂದೇಹ ಪಡದೆ ನಿನ್ನೊಡನೆ ನಾವು ಸಾಗುತ್ತೇವೆ. ಬೆಟ್ಟದಂಥ ಕಷ್ಟ ಬಂದರೂ ನೀನು ನಮ್ಮ ಜೊತೆ ಇರುತ್ತಿ ಎಂಬುದಾಗಿ ನಂಬಿದ್ದೇವೆ ಸ್ವಾಮಿ. ನಮಗಾಗುವಂತಹ ಎಲ್ಲ ಸ್ಥಿತಿಗತಿಗಳಲ್ಲಿ ನಾವು ಬೆರಗಾಗುವಾಗ, ದುಃಖ ಪಡುವಾಗ, ಕಣ್ಣೀರಿಡುವಾಗ ದೇವ ನಮ್ಮ ಮೇಲಿನ ಮಮತೆ ಇಟ್ಟಿದ್ದಿ ಸ್ವಾಮಿ. ಕಾರ್ಗತ್ತಲು ನಮ್ಮನ್ನು ಕವಿದಿರಲು ನಾವು ದಿಕ್ಕು ಕಾಣದೆ ದೆಸೆಗೆಟ್ಟಿರುವಂತಹ ಪರಿಸ್ಥಿತಿಯಲ್ಲಿ ನೀನು ಬೆಳಕಾಗಿ ಸ್ವಾಮಿ ನಮ್ಮ ನಡೆಸು. ಹೀಗಾಗಿ ದೇವನಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದೀಯಲ್ಲ ಸ್ವಾಮಿ, ನಾವು ಎಲ್ಲೇ ಅಡಗಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ನಿನ್ನ ಪ್ರಸನ್ನತೆಯನ್ನು ನಾವು ಬೇಡುತ್ತಾ ನಿನ್ನ ದರ್ಶನಕ್ಕಾಗಿ ಸ್ವಾಮಿ ನಾವು ಕಾದಿದ್ದೇವೆ. ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆ ದಿನ ಎಂಬುದಾಗಿ ಪೌಲನು ಹೇಳುವ ಹಾಗೆ ಹೌದು ನಮ್ಮ ಸ್ವಾಮಿ, ನಾ ಮನೆಗಳಲ್ಲಿಯೇ ಕೂತು ದೇವ ನಿನ್ನನ್ನು ಆರಾಧಿಸುವಂತಹ ಅವಕಾಶ ನಮಗೆ ಕೊಟ್ಟಿದ್ದಿ ಸ್ವಾಮಿ. ನಮ್ಮ ಮನೆಗಳೇ ನಿನಗೆ ಆಲಯವಾಗಿವೆ ಅಲ್ಲ ದೇವರೇ. ವಿಶೇಷವಾಗಿ ನಮ್ಮ ಎಲ್ಲ ಸ್ತುತಿಗಳನ್ನು ಸ್ವೀಕರಿಸು ದೇವರೇ. ಈ ಸಂಧ್ಯಾ ವೇಳೆಯಲ್ಲಿ ಸ್ವಾಮಿ ನಾವು ನಿನ್ನನ್ನು ಕೊಂಡಾಡುವಂಥ ಈ ಸಮಯದಲ್ಲಿ ದೇವರೇ ನಮ್ಮನ್ನು ನೀನು ಆಶೀರ್ವದಿಸು. ನಿನ್ನನ್ನು ಸ್ತುತಿಸುವಂಥ ಈ ಸಮಯದಲ್ಲಿ ಸ್ವಾಮಿ ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸ್ವೀಕಾರ ಮಾಡು ಸ್ವಾಮಿ. ಒಂದು ವೇಳೆ ಆ ಅರ್ಹತೆಗೆ ನಾವು ಯೋಗ್ಯರಲ್ಲ ಸ್ವಾಮಿ, ಆದಾಗ್ಯೂ ನೀನು ನಿನ್ನ ಮಗನಾದ ಯೇಸುವಿನ ರಕ್ತದ ಮೂಲಕವಾಗಿ ನಮ್ಮನ್ನು ಕೊಂಡುಕೊಂಡು ನಮ್ಮನ್ನು ಶುದ್ಧೀಕರಿಸಿದಿ ಸ್ವಾಮಿ. ನಮ್ಮನ್ನು ವಿಮುಕ್ತರನ್ನಾಗಿ ಮಾಡಿದಿ, ನಮ್ಮನ್ನು ನೀನು ಬಿಡುಗಡೆ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಅಂಧಕಾರದ ಶಕ್ತಿಗಳಿಂದಲೂ ಸ್ವಾಮಿ ನಾವು ಸೈತಾನನ ಎಲ್ಲ ಕಾರ್ಯಗಳಿಂದಲೂ ನಾವು ಬಿಡುಗಡೆ ಹೊಂದುವುದಕ್ಕೂ, ಪಾಪದ ದಾಸತ್ವದಲ್ಲಿ ನಾವಿರದೆ ಸ್ವಾಮಿ ನಿನ್ನ ಆ ವಿಶ್ವಾಸದಲ್ಲಿಯೂ ನಿನ್ನ ನೀತಿಯಲ್ಲಿಯೂ ನಿನ್ನ ನ್ಯಾಯದಲ್ಲಿ ಬದುಕುವುದಕ್ಕೂ ನಮ್ಮನ್ನು ಕರೆದಿರುತ್ತೀಯಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ಈ ಸಂಜೆಯಲ್ಲಿ ಸ್ವಾಮಿ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ಬಂದಿರುವಾಗ ದೇವ ನಮ್ಮ ಮನಸ್ಸುಗಳನ್ನು ನೀನು ಶುದ್ಧೀಕರಿಸು, ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸು. ನಾವು ತಿಳಿದು ತಿಳಿಯದೆ ಮಾಡಿರುವಂಥ ನಮ್ಮ ಎಲ್ಲ ತಪ್ಪುಗಳನ್ನು ಸ್ವಾಮಿ ಮನ್ನಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸ್ವಾಮಿ ಈಗಲೂ ಕೂಡ ನಿನ್ನ ಸನ್ನಿಧಾನವನ್ನು ವೀಕ್ಷಿಸಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಾಗ ದೇವರೇ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ನಿನ್ನ ವಾಕ್ಯಗಳಿಗಾಗಿ ನಾವು ಸಿದ್ಧರಾಗಿ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡು ಅದರಂತೆ ನಡೆಯುವ ಹಾಗೆ ನಮಗೆ ನಿನ್ನ ಆತ್ಮನ ಮೂಲಕವಾಗಿ ಜ್ಞಾನವನ್ನು, ವಿವೇಕವನ್ನು, ಬಲವನ್ನು ದಯಪಾಲಿಸು ಸ್ವಾಮಿ. ನಿನ್ನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಸಮಯವು ಅಮೂಲ್ಯವಾದ ಸಮಯ ಎಂಬುದಾಗಿ ನಾವು ಪರಿಗಣಿಸಿ ದೇವ ನೀನು ತಾ ನಮ್ಮನ್ನು ಆಶೀರ್ವದಿಸಿ ಈ ಆರಾಧನೆಯನ್ನು ನೀನು ಸ್ವೀಕರಿಸು ಸ್ವಾಮಿ. ಘನವು, ಮಹಿಮೆಯು, ಮಾನವು ನಿನಗೆ ಮಾತ್ರ ಸಲ್ಲಿಸಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಈ ಸಂಜೆಯ ಆರಾಧನೆಗೆ ನೇಮಕವಾದಂತಹ ವಾಕ್ಯ ಭಾಗವನ್ನು ನಾವೀಗ ಕೇಳಿಸಿಕೊಳ್ಳೋಣ. ಈ ವಿಶೇಷವಾದ ಆರಾಧನೆಗಾಗಿ ನೇಮಕವಾದ ವೇದ ಭಾಗವು
ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಿಂದ 35 ವಚನದವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಿಂದ 35 ವಚನಗಳು. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಪನೆಂಬವನು ಆತನನ್ನು, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿನಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಾಗಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು, ಯಾವ ಸಂಗತಿಗಳೆಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ತಮ್ಮ ಅಧಿಕಾರಿಗಳು ಮರಣದಂಡೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕ ಅವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯ ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು. ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದನ್ನೆಲ್ಲ ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿ ಇತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು ಆತನ ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದೀತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ ಎದ್ದಿದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರಿತು ಇದೆವೆಂಬುದನ್ನು ವಿವರಿಸಿದರು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಇಂಥ ಒಳ್ಳೆಯ ಸಮಯದಳು ಯೇಸುವೆ ನಿಮ್ಮ ಬಳಿ ಬಂದೆವು. ಈ ಸಂಗೀತದ ಒಂದು ಚರಣವನ್ನು ನಾವು ಹಾಡಿಕೊಳ್ಳೋಣ. ಇಂಥ ಒಳ್ಳೆ ಸಮಯದೊಳು ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ
ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನು. ಪ್ರಾರ್ಥನೆ ಮಾಡೋಣ. ನಮ್ಮ ಸ್ವಾಮಿ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಾವು ನಿನ್ನನ್ನೇ ರಕ್ಷಕನಾಗಿ ಕಾಣಲು ದೇವ ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಪ್ರೇರೇಪಿಸು ಸ್ವಾಮಿ. ಕಾರಣ ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆಯಲ್ಲ. ಈ ಸಂಧ್ಯಾ ವೇಳೆಯಲ್ಲಿ ನಾವು ಮತ್ತೊಂದಾವರ್ತಿನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ಸ್ವಾಮಿ ನಿನ್ನ ಪರಿಶುದ್ಧ ಸನ್ನಿಧಾನವನ್ನು ನಾವು ಸೇರಿ ಅನುಭವ ಮಾಡುವ ಹಾಗೆ ನಮಗೆ ನೀಡಿದಂಥ ಈ ಅವಕಾಶಕ್ಕಾಗಿ ಸ್ತೋತ್ರ. ದೇವರೇ, ಈಗಲೂ ಈ ವಾಕ್ಯಗಳ ಸತ್ಯಾಂಶವನ್ನು ನಮಗೆ ನೀನು ನಿನ್ನ ಆತ್ಮನ ಮೂಲಕವಾಗಿ ತಿಳಿಪಡಿಸು ಸ್ವಾಮಿ. ನಾವು ವಾಕ್ಯಗಳನ್ನು ಹೇಳುವುದು, ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಬದಲಾಗಿ ಅದರಂತೆ ನಡೆಯುವ ಹಾಗೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸು ದೇವ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಿನಗೆ ಮಾತ್ರ ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬುಧವಾರದ ಸಂಜೆಯ ಶುಭ ವಂದನೆಗಳನ್ನು ನಿಮ್ಮೆಲ್ಲರಿಗೆ ನಾನು ಸಲ್ಲಿಸುವನಾಗಿದ್ದೇನೆ. ದೇವರ ಕೃಪೆಯಿಂದ ನಾವು ಈ ವಾರದ ಮಧ್ಯದಲ್ಲಿ ಆರಾಧನೆಯನ್ನು ಹೀಗೆ ಆನ್ಲೈನ್ ಮೂಲಕವಾಗಿ ಮಾಡುವ ಹಾಗೆ ದೇವರು ನಮಗೆ ನೀಡಿರುವಂಥ ಈ ಅವಕಾಶಕ್ಕಾಗಿ ಸ್ತೋತ್ರ. ದಿನದಿಂದ ದಿನಕ್ಕೆ ನಾವು ದೇವರ ವಾಕ್ಯಗಳನ್ನು ಅನೇಕ ಮಾಧ್ಯಮಗಳ ಮೂಲಕವಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಈ ಮಾಧ್ಯಮಗಳು ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಎನ್ನುವುದಕ್ಕೆ ಈ ಒಂದು ತಿಂಗಳೇ ನಮಗೆ ಸಾಕ್ಷಿ. ಕಳೆದ ತಿಂಗಳ ಹಿಂದೆ ಲಾಕ್ಡೌನ್ ಪ್ರಾರಂಭವಾದದ್ದು. ಹೀಗಾಗಿ ಈ ಒಂದು ತಿಂಗಳ ಅವಧಿಯಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ, ಈ ಸಾಮಾಜಿಕ ಈ ಜಾಲ ಏನಿದೆ, ತಾಣ ಇದೆಯಲ್ಲ, ಇದರ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು, ದೇವರ ವಾಕ್ಯದ ಸಂದೇಶಗಳನ್ನು ಅಥವಾ ಆರಾಧನೆಗಳನ್ನು ನಾವು ನಮ್ಮ ಮನೆಗಳಲ್ಲಿಯೇ ಕೂತು ವೀಕ್ಷಿಸುತ್ತಾ, ಅನುಭವಿಸುತ್ತಾ, ಧ್ಯಾನ ಮಾಡುತ್ತಾ ಹೊಸ ಹೊಸ ನಾವು ವಾಕ್ಯಗಳನ್ನು ಕಲಿತಾ ಬಂದಿದ್ದೇವೆ. ಹೀಗಾಗಿ ಇದನ್ನು ಮಾಡುತ್ತಿರುವಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನೇಕ ಸಮಯಗಳನ್ನು ಕಲಿಯುತ್ತಾರೆ ಇದಕ್ಕೋಸ್ಕರವಾಗಿ. ಅನೇಕ ರೀತಿಯಲ್ಲಿ ದೇ ಸ್ಪೆಂಡ್ ಟೈಮ್ ಫಾರ್ ಪ್ರಿಪರೇಷನ್, ದೇವರ ವಾಕ್ಯಕ್ಕಾಗಿ. ಯಾಕೆಂತ ಹೇಳಿದ್ರೆ ಆಲಯದಲ್ಲಿ ಮಾಡುವಂತಹ ಆರಾಧನೆಗೂ ಆನ್ಲೈನ್ ಮೂಲಕವಾಗಿ ಮಾಡುವಂಥ ಆರಾಧನೆಗೂ ಅಜಗಜಾಂತರ ವ್ಯತ್ಯಾಸ. ಆದರೂ ಕೂಡ ಅಂತಹ ಜ್ಞಾನವನ್ನು, ವಿವೇಕವನ್ನು, ವಾಕ್ಚಾತುರ್ಯವನ್ನು, ಧೈರ್ಯವನ್ನು ದೇವರು ಎಲ್ಲ ಸೇವಕರುಗಳಿಗೆ ಕೊಡ್ತಾ ಬಂದಿದ್ದಾನೆ. ಇಂಥ ಒಂದು ಸಮಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಾವು ಎಲ್ಲ ಸೇವಕರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡುವಂಥ ಪ್ರತಿಯೊಬ್ಬೊಬ್ಬ ಸೇವಕಿಯರು ಕೂಡ ಈ ಒಂದು ವಿಶೇಷವಾದ ಒಂದು ಆಶೀರ್ವಾದವನ್ನು ಹೊಂದುವಂತಹ ಸಮಯ. ಅದನ್ನು ನಾವುಗಳು ಈ ಆನ್ಲೈನ್ನಲ್ಲಿ ಸಾರುವ ಹಾಗೆ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಪ್ರಿಯರೇ. ಅನೇಕರು ಅಯ್ಯೋ ನಾವು ಆಲಯಕ್ಕೆ ಬಾರದೆ ನಾವು ಮನೆಗಳಲ್ಲಿ ಇರುವಂಥ ಈ ಸಮಯದಲ್ಲಿ ದೇವರು ಎಲ್ಲಿ ಇದ್ದಾನೆ, ದೇವರು ನಮ್ಮ ಜೊತೆ ಇದ್ದಾನ, ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು, ಪರಿಸ್ಥಿತಿಗಳನ್ನು ಬಲ್ಲಾತನಾಗಿದ್ದಾನ, ನಮ್ಮನ್ನು ಕೇಳಿಸಿಕೊಳ್ತಾನ, ನಮ್ಮ ಮಾತನ್ನು ಕೇಳಿಸಿಕೊಳ್ತಾನ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡ್ರೆ ಯಾಕೆ ಇಂಥ ಒಂದು ಪರೀಕ್ಷೆ ಇನ್ನೂ ಕೂಡ ಎನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಇವೆಲ್ಲವುಗಳ ನಡುವೆ ಒಂದು ಮಾತ್ರ ಸತ್ಯ, ಆ ನಂಬಿಕೆ ಎನ್ನುವಂಥ ನಾವು ಕಳೆದ 2-3 ವಾರಗಳಿಂದಲೂ ಕೂಡ ಇದನ್ನೇ ನಾವು ಒತ್ತಿ ಇದಕ್ಕೆ ಹೇಳುವಂಥ ಒಂದು ಸಂಗತಿ, ನಂಬಿಕೆ ಬಹಳ ಪ್ರಾಮುಖ್ಯ ನಮ್ಮ ಜೀವನಕ್ಕೆ ಎನ್ನುವಂಥದ್ದು. ಈ ಸಮಯದಲ್ಲಿ ನಾವು ಇನ್ನೂ ಕೂಡ ದೇವರ ಹತ್ತಿರ ಬರುವುದಕ್ಕೆ ಅವಕಾಶವನ್ನು ದೇವರು ನಮಗೆ ಈ ಮೂಲಕವಾಗಿ ಕೊಡ್ತಾ ಬಂದಿದ್ದಾನೆ. ಹೀಗಾಗಿ ನಾವು ಹಾಡಿದಂಥ ಹಾಡು, ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ,
ಈ ಕೀರ್ತನೆಗಾರನು ಹೇಳುವಂತಹ ಆ ಒಂದು ಕೀರ್ತನೆಯ ಮಾತುಗಳು 139ನೆಯ ಕೀರ್ತನೆಯಲ್ಲಿ ಬರೆದಿರುವಂಥ ಮಾತುಗಳು. ನನ್ನ ಅಂತರೇಂದ್ರನ ಉಂಟು ಮಾಡಿದವು ನೀನೇ, ನನ್ನ ತಾಯಿ ಗರ್ಭದ ರೂಪಿಸಿದವು ನೀನೇ, ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿದೆಯಲ್ಲ, ನನ್ನ ಹೃದಯ ನಿನಗೆ ಚೆನ್ನಾಗಿ ಕೊಂಡಿದೆ ಎಂಬುದಾಗಿ ಎಲ್ಲ ಈ ಒಂದು ಮಾತುಗಳು ಅಂದರೆ ದೇವರ ಗ್ರಹಿಕೆಗೆ ಇರುವಂತಹ ಸಂಗತಿಗಳನ್ನು ನಾವು ಗಮನಿಸಬೇಕು ಪ್ರಿಯರೇ. ಈ ಸಂಜೆಯಲ್ಲಿ ನಾವು ಈ ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 13ನೇ ವಚನದ 35 ವಚನ. ಇದು ಕಳೆದ ವಾರದಲ್ಲಿ ಪುನರುತ್ಥಾನ ಹಬ್ಬದಲ್ಲಿ ಆ ಒಂದು ಭಾಗದ ಪೋಸ್ಟ್ ರಿಸರಕ್ಷನ್ ಒಂದು ಎಪಿಸೋಡ್, ಅಂದರೆ ಪುನರುತ್ಥಾನ ಆದ ನಂತರ ಆದಂತಹ ಒಂದು ಘಟನೆಗಳು, ಕಾರ್ಯಗಳು ಅದೇ ದಿವಸ ಸಂಜೆ ಎಂಬುದಾಗಿ ಬರೆಯಲ್ಪಡ್ತದೆ. ಲೂಕನು ಬರೀತಾನೆ ಅದೇ ದಿವಸ ಸಂಜೆ ಶಿಷ್ಯರು, ಸಂಜೆ ಇರ್ಬೋದು ಅಥವಾ ಮಧ್ಯಾಹ್ನ ಇರ್ಬೋದು ಗೊತ್ತಿಲ್ಲ, ಅದೇ ದಿವಸದಲ್ಲಿ ಶಿಷ್ಯರು ಯೆರೂಸಲೇಮಿಗೆ 6.5 ಮೈಲಿ ದೂರದಿರುವ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಇದ್ದರು. ಹೋಗುವಾಗ ಸುಮ್ಮನೆ ಹೋಗದೆ ಅವರು ನಡೆದಂತೆಲ್ಲ ಸಂಗತಿಗಳ ಕುರಿತಾಗಿ ಮಾತಾಡ್ತಾ ಹೋದರು. ಈ ಸಂಜೆಗೆ ನಾ ಆರಿಸಿಕೊಂಡಂತಹ ಒಂದು ಶೀರ್ಷಿಕೆ ಗಾಡ್ ವಿತ್ ಅಸ್. ನಾವು ಸಾಮಾನ್ಯವಾಗಿ ಅದನ್ನು ಕ್ರಿಸ್ತ ಜಯಂತಿಯಲ್ಲಿ ಆಚರಿಸ್ತೇವೆ. ಈ ವಚನವನ್ನು ಇಮ್ಮಾನುವೇಲನು ಎಂಬುದಾಗಿ, ಇಮ್ಮಾನುವೇಲನು ಗಾಡ್ ವಿತ್ ಅಸ್, ದೇವರು ನಮ್ಮ ಕೂಡ ಇದ್ದಾನೆ ಅಥವಾ ನಮ್ಮ ಜೊತೆ ಇದ್ದ, ನಮ್ಮ ಸಂಗಡ ಇದ್ದಾನೆ ಎನ್ನುವಂತಹ ಮಾತು. ಪ್ರಿಯರೇ, ಶಿಷ್ಯರು ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡುವಂಥ ಸಮಯದಲ್ಲಿ ಮಾತಾಡಿಕೊಂಡು ಹೋಗ್ತಾರೆ. ದೇವರ ವಾಕ್ಯವನ್ನು ಗಮನಿಸಿರಿ, ಚಂದವಾದಂತಹ ಮಾತುಗಳನ್ನು ಈ ಲೂಕನು ಹೇಳ್ತಾನೆ. ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. 15ನೇ ವಚನ ಹೇಳ್ತದೆ, ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಜೀಸಸ್ ವಾಕ್ಡ್ ವಿತ್ ಹಿಸ್ ಡಿಸೈಪಲ್ಸ್. ಯೇಸು ಸ್ವಾಮಿ ಆ ಶಿಷ್ಯರ ಜೊತೆಗೆ ನಡೆದು ಹೋಗ್ತಾನೆ. ಈ ಬಹಳ ವಿಶೇಷವಾದಂಥ ಒಂದು ಕಾರ್ಯ ಪ್ರಿಯರೇ. ಡೋಂಟ್ ಯು ಥಿಂಕ್ ಗಾಡ್ ವಾಕ್ಸ್ ವಿತ್ ಅಸ್? ಸರ್ಟನ್ಲಿ He always walks with us. ಯಾವಾಗಲೂ ಕೂಡ ನಮ್ಮ ಜೊತೆ ದೇವರು ನಡೆದು ಬರುವ ಆತನಾಗ್ತಾನೆ ಪ್ರಿಯರೇ. ಎಲ್ಲ ಸ್ಥಿತಿಗತಿಗಳಲ್ಲಿ, ಆ ಒಂದು ಗಲಿಬಿಲಿಯಲ್ಲಿ, ಆ ಒಂದು ಭಯದಲ್ಲಿ, ಆ ಒಂದು ವಾತಾವರಣ ಅವರಿಗೆ ಉಂಟಾಗಿರುವಾಗ, ಗಲಿಬಿಲಿ ಉಂಟಾಗಿರುವಂತಹ ಶಿಷ್ಯರ ಜೊತೆಗೆ ಸ್ವಾಮಿ ನಡೆದು ಹೋಗ್ತಾನೆ. ಅಂತಹ ಯೇಸು ಸ್ವಾಮಿ ಇಂದು ನಾವಿರುವಂತಹ ಸ್ಥಳದಲ್ಲಿ, ನಾವು ನಡೆಯುವಂಥ ನಮ್ಮ ಹೆಜ್ಜೆಯಲ್ಲಿ, ನಮ್ಮ ಪ್ರತಿಯೊಂದು ಪ್ರಯಾಣದಲ್ಲಿ, ನಮ್ಮ ಪ್ರತಿಯೊಂದು ಎಲ್ಲವುಗಳಲ್ಲಿ ಕೂಡ ಯೇಸು ಸ್ವಾಮಿ ನಡೆದು ಬರಲ್ವಾ? ಖಂಡಿತವಾಗಿ ನಡೆದು ಬರ್ತಾನೆ. ಖಂಡಿತವಾಗಿ ನಡೆದನೆಂಬುದಾಗಿ ಇಲ್ಲಿ ಲೂಕನ ಬರೀತಾನೆ. 6.5 ಮೈಲಿ ಸ್ವಾಮಿ ಅವ್ರ ಜೊತೆ ನಡ್ಕೊಂಡು ಹೋಗ್ತಾನೆ. ಅಟ್ ಶಾರ್ಟ್ ಡಿಸ್ಟೆನ್ಸ್. ಬಟ್ ಜೀವನದ ನಮ್ಮ ಪ್ರತಿಯೊಂದು ಗಳಿಗೆಯಲ್ಲಿ, ನಮ್ಮ ಪ್ರತಿಯೊಂದು ಪ್ರಯಾಣದಲ್ಲಿ ನಾವು ಎಲ್ಲೆಲ್ಲಿ ನಡೀತೀವೋ ಸ್ವಾಮಿ, ಯೇಸು ಸ್ವಾಮಿ ದೇವರು ತನ್ನ ಪ್ರಸನ್ನತೆಯನ್ನು ನಮ್ಮ ಜೊತೆಗೆ ನಡೆಸಿಕೊಂಡು ಬರುವಾತನಾಗ್ತಾನೆ ಪ್ರಿಯರೇ. ಆದರೆ ಈ ವಚನವನ್ನು ಗಮನಿಸಿರಿ, 16ನೇ ವಚನ ಹೇಳ್ತದೆ, ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಎಂಥ ವಿಪರ್ಯಾಸ ನೋಡಿ ಇದು. ನಮಗೂ ಕೂಡ ಒಂದೊಂದು ಸಾರಿ ಈ ಥರ ಆಗಬಹುದೇನೋ ಗೊತ್ತಿಲ್ಲ. ನಮ್ಮ ಗಲಿಬಿಲಿಗಳಲ್ಲಿ, ನಮ್ಮ ಎಲ್ಲ ಪ್ರಯಾಣಗಳಲ್ಲಿ ಸ್ವಾಮಿ ನಮ್ಮ ಜೊತೆ ಇದ್ದಾನೆ. ಒಂದು ವೇಳೆ ಆಕ್ಸಿಡೆಂಟ್ ಆಗಬಾರದು ಒಂದು ಆಗುವಂತಹ ಸಮಯಗಳಲ್ಲಿ ಸ್ವಾಮಿ ಇರಲಿಲ್ಲ ಆ ಟೈಮಲ್ಲಿ ಎಂಬುದಾಗಿ ಅಂದ್ಕೊಳ್ತೇವೆ ನಾವು. ನಮ್ಮ ಕಣ್ಣುಗಳು ಕಟ್ಟಿದಾಗಲಾಗ್ತವೆ, ಗುರುತು ಹಿಡಿದೇ ಹೋಗ್ತಾವೆ ನಾವು ಸ್ವಾಮಿನ. ಹೀಗಾಗಿ ಅನೇಕ ಸಾರಿ ಹೇಳ್ತಾರಲ್ಲ, ಪ್ರಯಾಣ ಮಾಡುವಾಗ ಒಂದೊಂದು ಸಾರಿ 3 ಜನ ಹೋಗ್ಬೇಡ್ರಪ್ಪ ಯಾರು ಅಂತ ಹೇಳ್ತಾರೆ. 3 ಜನ ಒಟ್ಟಿಗೆ ಹೋಗ್ಬೇಡಿ, 3 ಜನ ಹೋಗ್ಬಾರ್ದು, ಅಪಶಕುನ ಅದು. ಆದರೆ 3 ಜನ ಹೋಗಲ್ಲ ಪ್ರಿಯರ. ಅವತ್ತು ನಾವು 4 ಜನ ಇರ್ತೇವೆ, ನಾವು 4 ಜನ ಯಾವಾಗಲೂ ಕೂಡ. ನಾವು 3 ಇದ್ರೆ ಸ್ವಾಮಿ ನಮ್ಮ ಜೊತೆ ಇದ್ದೇ ಇರ್ತಾನೆ.
ಆ ಒಂದು ಅರಿವು ನಮಗೆ ಬೇಕು. ಜೀಸಸ್ ವಾಕ್ಸ್ ವಿತ್ ಅಸ್, ಗಾಡ್ ವಾಕ್ಸ್ ವಿತ್ ಅಸ್ ಎನ್ನುವಂಥದ್ದು. ನಮ್ಮ ಕಣ್ಣುಗಳು ಕಟ್ಟು ಹಾಕಿರ್ತವೆ, ಗುರುತು ಹಿಡಿಯಲ್ಲ ನಾವು ಸ್ವಾಮಿನ ಅಷ್ಟೇ ನಾವು. ಯಾಕಂದರೆ ನಮ್ಮ ಲೋಕದ ಆಲೋಚನೆಗಳು, ನಮ್ಮ ಲೌಕಿಕ ರೀತಿಯಾದಂಥ ಯೋಚನೆಗಳು, ನಮ್ಮ ಪ್ರತಿಯೊಂದು ಭಾವನೆಗಳು, ನಮ್ಮದೇ ಆದಂಥ ಚಿಂತನೆಗಳಲ್ಲಿ ಮುಳುಗಿ ನಾವು ಪ್ರಯಾಣ ಮಾಡುವಾಗ ಎಷ್ಟೋ ಸಾರಿ ನಾವು ಮರೆತು ಹೋಗ್ತೇವೆ ಸ್ವಾಮಿ ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ. ಇಟ್ಸ್ ಹೈ ಟೈಮ್ ಟು ರಿಯಲೈಸ್ ದಟ್ ಗಾಡ್ ಈಸ್ ಆಲ್ವೇಸ್ ವಿತ್ ಅಸ್. ಯಾವಾಗಲೂ ಸ್ವಾಮಿ ನಮ್ಮ ಜೊತೆ ಇದ್ದೇ ಇರ್ತಾನೆ, ನಮ್ಮ ಜೊತೆ ನಡೆದು ಬರ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯ ಸಾಕ್ಷಿ ಪ್ರಿಯರೇ. ನಂತರ ನೋಡ್ತೇವೆ 18ರ ವಚನದಲ್ಲಿ ಸ್ವಾಮಿ ಕೇಳ್ತಾರಂತ ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಆಗ ಕ್ಲೇಫನು, ನೀನು ಹೊಸಬನ ಇವರಿಗೆ, ಸ್ವಾಮಿನ ಗುರುತು ಹಿಡಿತಿಲ್ಲ ಪ್ರಿಯರೇ ಅವರು. ಎಂಥ ಒಂದು ಆಶ್ಚರ್ಯ ನೋಡಿ, ಎಂಥ ಒಂದು ವಿಪರ್ಯಾಸ. ಯೇಸು ಸ್ವಾಮಿಯ ಗುರುತು ಹಿಡಿಲಿಲ್ಲ ಅವರು. ನೀನು ಹೊಸಬರಬೇಕು ಊರಿಗೆ, ಇಡೀ ಊರಿಗೆ ಗೊತ್ತಿದೆ ಏನಾಯಿತು ಇವತ್ತು ಅಂತೇಳಿ. 3 ದಿನ ಹಿಂದೆ ಏನಾಯಿತು ಅಂತ ಎಲ್ರಿಗೂ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ದೇವರು ಈ ವಾಕ್ಯದಲ್ಲಿ ಗಮನಿಸುವಾಗ ನಾವು ನೋಡುವಂತೆ ಪ್ರೇರೆ, ಜೀಸಸ್ ಟಾಕ್ಸ್ ವಿತ್ ದೆಮ್. ಮೊದಲು ಜೀಸಸ್ ವಾಕ್ಸ್ ವಿತ್ ದೆಮ್, ಎರಡನೇದು ಜೀಸಸ್ ಟಾಕ್ಸ್ ವಿತ್ ದೆಮ್, ಅಥವಾ ಜೀಸಸ್ ಹಿ ಸ್ಪೋಕ್ ವಿತ್ ದೆಮ್ ಅಂತ ಮಾತಾಡ್ತಾನೆ ಸ್ವಾಮಿಯರ ಜೊತೆಗೆ. ಪ್ರಿಯ, ಸ್ವಾಮಿ ನಮ್ಮ ಹತ್ರ ಜೊತೆ ಮಾತಾಡಲ್ವಾ? ಖಂಡಿತವಾಗಿ ಮಾತಾಡ್ತಾನೆ. ಆತನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ನಮ್ಮ ಕಿವಿಗಳು ತೆರೆದಿರಬೇಕಾಗ್ತದೆ. ಹೇಗೆ ಮಾತಾಡ್ತಾನೆ ಸ್ವಾಮಿ ನಮ್ಮ ಜೊತೆ? ಒಂದು ವೇಳೆ ನೇರವಾಗಿ ನಮ್ಮ ಕಿವಿಗಳಿಗೆ, ಈ ಶಾರೀರಿಕವಾದಂಥ ಈ ಕಿವಿಗಳಿಗೆ ಸ್ವಾಮಿ ಮಾತಾಡದೇ ಇರಬಹುದು, ಮಾತಾಡಬಹುದು, ಅದು ಹಳ್ಳಿಗಳಲ್ಲಿ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆ ಪ್ರತಿ ದಿನವೂ ನಾವು ಓದುವಾಗ ನಮ್ಮ ಸಂಗಡ ದೇವರ ಆತ್ಮನ ಮಾತಾಡಲ್ವಾ? ಗಾಡ್ ಆಲ್ವೇಸ್ ಟಾಕ್ಸ್ ವಿತ್ ಅಸ್. ಮಾತಾಡ್ತಾನೆ ಸ್ವಾಮಿ ನಮ್ಮ ಜೊತೆ. ನಾವು ಅದನ್ನು ಗ್ರಹಿಸುವುದಕ್ಕೆ ನಮಗೆ ಶಕ್ತಿ ಬೇಕು, ನಾವು ತಿಳ್ಕೊಳ್ಬೇಕು. ನಾವು ಅದನ್ನು, ಸ್ವಾಮಿ ನನ್ನ ಜೊತೆ ಮಾತಾಡ್ತೀಯ ನೀನು, ನಾನು ಕೇಳಿಸ್ಕೊಳ್ಳೋಕೆ ನನ್ನ ಕಿವಿಗಳನ್ನು ತೆರೆ ಮಾಡು ಸ್ವಾಮಿ, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಾವು ಕೇಳ್ಕೊಳ್ಬೇಕಾಗ್ತದೆ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಅವರೊಂದಿಗೆ ಮಾತಾಡ್ತಾನಂತೆ, ಕೇಳ್ತಾನೆ ಏನಾಯಿತು ವಿಚಾರ. ನಾನು ಅಂದ್ಕೊಳ್ತೇವೆ ಸ್ವಾಮಿ ಯಾಕೆ ಇನ್ನೂ ಕಣ್ ತೆರೆದಿಲ್ಲ, ದೇವ್ರು ಯಾಕೆ ನಮ್ಮ ಮೇಲೆ ಕಣ್ ತೆರೆದಿಲ್ಲ ಅಂತ ಅಂದ್ಕೊಳ್ತೇವೆ ನಾವು. ಸದಾ ದೇವರ ಕಣ್ಣುಗಳು ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಪ್ರಿಯರೇ. ನಾವು ಅಂದುಕೊಳ್ತೇವೆ ಯಾಕೆ ದೇವರು ನಮ್ಮ ಮೇಲೆ ಇನ್ನೂ ಕಣ್ ತೆಗೆದಿಲ್ಲ ಅಂತ ಹೇಳಿದ್ರೆ, ಗಾಡ್ ಆಲ್ವೇಸ್ ಆಸ್ಕ್ಸ್ ಅಸ್. ಯಾವಾಗಲೂ ದೇವರು ನಮ್ಮನ್ನು ಕೇಳುವ ಆತನಾಗ್ತಾನೆ, ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವ ಆತನಾಗ್ತಾನೆ. ನಾವು ಅದನ್ನು ಗ್ರಹಿಸುವಂತಹ ಜ್ಞಾನವನ್ನು, ಜಾಣ್ಮೆಯನ್ನು, ತಾಳ್ಮೆಯನ್ನು, ವಿವೇಕವನ್ನು, ಸೈರಣೆಯನ್ನು ನಾವು ಹೊಂದಿಕೊಳ್ಬೇಕಾಗ್ತದೆ. ನಂತರ ನಾವು ಗಮನಿಸ್ತೇವೆ, ಇಲ್ಲಿ ನೀನು ಹೊಸಬ ಇರಬೇಕೇನೋ, ಹೀಗಾಗಿ ಎಲ್ಲ ವಿವರಣೆ ಮಾಡ್ತಾರೆ ಶಿಷ್ಯರು. ಏನೇನಾಯಿತು ನೀವು ಗಮನಿಸಿರಿ. 19ನೇ ವಚನದಿಂದ 24 ವಚನದವರೆಗೆ ಇಡೀ ಒಂದು ಸಾರಾಂಶವನ್ನು ಶಿಷ್ಯರು ಹೇಳಿಬಿಡ್ತಾರೆ ಯೇಸು ಸ್ವಾಮಿಗೆ. ಸ್ವಾಮಿಯ ಬಗ್ಗೆ ಹೇಳುವಂಥ ಮಾತುಗಳು ಹೇಗಿದೆ ನೋಡಿ ಪ್ರಿಯರೇ. ಸ್ವಾಮಿಗೆ ಗೊತ್ತಿದೆ ಏನಾಯಿತು ಅಂತೇಳಿ ಎಲ್ಲ ಹೇಳ್ತಾರೆ. ಸ್ವಾಮಿ ಹೇಳ್ಬೋದಾಯ್ತು, ಸುಮ್ಮನೆ ನನಗೆ ಗೊತ್ತು ಅಂತೇಳಿ ಹೇಳಿಲ್ಲ, ಕೇಳಿಸ್ಕೊಳ್ತಾನೆ ಸ್ವಾಮಿ. ಹಿ ಲಿಸನ್ಸ್. ಜೀಸಸ್ ಆಲ್ವೇಸ್ ಲಿಸನ್ಸ್ ಟು ಅಸ್. ನೆನಪಿರಲಿ ಪ್ರಿಯರೇ, ಯೇಸು ಸ್ವಾಮಿ ಯಾವಾಗಲೂ ತನ್ನ ಕಿವಿಗಳನ್ನು ಸದಾ ತೆರೆದಿರ್ತಾನೆ ನಮಗೋಸ್ಕರವಾಗಿ. ಎಲ್ಲ ಪುರಾಣ ಹೇಳ್ತಾರೆ ಅವರು, ಫುಲ್ ಹಿಸ್ಟ್ರಿ ಹೇಳ್ಬಿಡ್ತಾರಲ್ಲಿ. ಏನಾಯಿತು, ನಾವು ನಿರೀಕ್ಷೆ ಮಾಡಿದ್ವಿ ಈತನ ನಮ್ಮನ್ನು ಬಿಡುಗಡೆ ಮಾಡುವಂಥವನು, ಆದರೆ ಈತನನ್ನು ಅವರು ಕೊಂದು ಹಾಕ್ತಾರೆ. ಆದರೆ ಸ್ತ್ರೀಯರು ಹೋಗಿ ನೋಡ್ತಾರೆ, ಅಲ್ಲಿರಲಿಲ್ಲ ಸ್ವಾಮಿ, ಕ್ರಿಸ್ತನು ಎದ್ದು ಬಂದಿದ್ದಾನೆ ಎಂಬುದು ಹೇಳ್ತಾರೆ. ಎಲ್ಲ ವಿವರಣೆ ಮಾಡಿ ಹೇಳುವಾಗ ಸ್ವಾಮಿ ಎಲ್ಲ ತಾಳ್ಮೆಯಿಂದ ಕೇಳಿಸ್ಕೊಳ್ತಾನೆ. ಜೀಸಸ್ ಲಿಸನ್ಸ್ ಟು ಅಸ್ ಪೇಷಂಟ್ಲಿ ಆಲ್ವೇಸ್ ಲಿಸನ್ಸ್ ಟು ಅಸ್. ನಾವು ನಮ್ಮ ಎಲ್ಲ ಮನವಿಗಳಿರ್ತೇವಲ್ಲ, ಸ್ವಾಮಿ ನನಗೆ ಹೀಗಾಗಬೇಕು, ಸ್ವಾಮಿ ನನಗೆ ಹಾಗಾಗಬೇಕು, ಸ್ವಾಮಿ ಅವರಿಗೆ ಹುಷಾರಿಲ್ಲ, ಇವರಿಗೆ ಅನಾರೋಗ್ಯ ಆಗಿದೆ, ಗಾಡ್ ನೋಸ್ ದಟ್. ಅವ್ರಿಗೆ ಹೀಗಿದೆ, ಅವ್ರಿಗೆ ಹಾಗಿದೆ, ನನಗೆ ಹೀಗಿದೆ, ನನಗೆ ಅದು ಕೊರತೆ ಇದೆ, ಇದು ಕೊರತೆ ಇದೆ, ಎಲ್ಲ ಕೊರತೆಗಳನ್ನು ಹೇಳುವಾಗಲೂ ಕೂಡ ಗಾಡ್ ಲಿಸನ್ಸ್ ಟು ಅಸ್. ಪ್ರಾರ್ಥನೆ
ಪ್ರಾರ್ಥನೆಗಳನ್ನು ಮಾಡಿ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಮನಪೂರ್ವಕವಾಗಿ ಚಿತ್ತಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ, ಯಥಾರ್ಥ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿರಿ. ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾಗಿ ದಯಪಾಲಿಸುವ ಆತನನ್ನು ನೀವು ಬೇಡಿಕೊಳ್ಳ್ರಿ ಎಂಬುದಾಗಿ ಹೇಳ್ಕೊಳ್ತಾನೆ. ಬಹಳ ಒಂದು ವಿಶೇಷ ಸಂಗತಿ ಪ್ರಿಯರೇ ಇಲ್ಲಿ ನಡೆದದ್ದು. ಪೇಷಂಟ್ಲಿ ಗಾಡ್ ಲಿಸನ್ಡ್ ಟು ದೆಮ್. ಸಾವಧಾನವಾಗಿ ಸಮಾಧಾನವಾಗಿ ಶಾಂತಿಯಿಂದ ಎಲ್ಲ ಕೇಳಿಸ್ಕೊಳ್ತಾನೆ ಸ್ವಾಮಿ. ಡೋಂಟ್ ಯು ಥಿಂಕ್ ಗಾಡ್ ವಿಲ್ ಲಿಸನ್ ಟು ಅಸ್? ಸರ್ಟನ್ಲಿ ಹಿ ವಿಲ್ ಲಿಸನ್. ಖಂಡಿತವಾಗಿ ಕೇಳಿಸ್ಕೊಳ್ತಾನೆ ಪ್ರಿಯರೇ. ಕೇಳಿಸ್ಕೊಂಡಾಗ ಏನಾಗ್ತದೆ ಅಂದರೆ, ಅಲ್ಲಿ ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡುವಾಗ ಹೇಳುವಂಥ ಕೆಲವು ಮಾತುಗಳು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ನೀವು ಹೇಳಿದ್ದನ್ನೇ ಕೇಳಿದ್ದನ್ನೇ ಸುಮ್ಮನೆ ಕೇಳಬೇಡ್ರಿ ಅಂತ ಕೇಳ್ಕೊಳ್ತಾನೆ ಸ್ವಾಮಿ. ಎಲ್ಲ ಬುದ್ಧಿ ಇಲ್ಲದವರೇ ನೋಡಿ, ಗಮನಿಸಿ, ನೇರವಾಕ್ಯವನ್ನು ಗಮನಿಸಿರಿ. ಇಲ್ಲಿ ಬರೆದಂತಹ ಸಂಗತಿ, ಈ ವಚನವನ್ನು 25ನೇ ವಚನ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದನ್ನು ನಂಬುವುದರಲ್ಲಿ ಮಂದ ಹೃದಯರೇ. ನೆನಪಿಸ್ತೇನೆ ಸ್ವಾಮಿ ಅವರಿಗೆ, ಆದರೂ ಅವರಿಗೆ ಗುರುತು ಸಿಗಲಿಲ್ಲ ಈತನೇ ಯೇಸು ಸ್ವಾಮಿ. ಯೇಸು ಸ್ವಾಮಿ ತಾನು ಎಲ್ಲವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ನೀವು ಬುದ್ಧಿ ಇಲ್ಲ ನಿಮಗೆ, ನೀವು ಮಂದ ಹೃದಯರಾಗಿದ್ದೀರಿ, ಎಲ್ಲವನ್ನು ನಂಬ್ತೀರಿ, ನೋಡಿ ಈತ ಇದೇ ಆಗಬೇಕು ಅಂದರೆ ನಿಮಗೆ ತಿಳಿಸಿದ್ದು ಗೊತ್ತಾಗಲಿಲ್ವಾ? ಅನೇಕ ಸಾರಿ ಗಾಡ್ ಮೇಕ್ಸ್ ಅಸ್ ಟು ರೀಕಲೆಕ್ಟ್ ವಾಟ್ ಹಿ ಹ್ಯಾಡ್ ಡನ್ ಇನ್ ಅವರ್ ಲೈಫ್ಸ್. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ದಾನೆ, ದೇವರು ನಮಗೇನು ಮಾಡಿದ್ದೇನೆ ಎಂಬುದಾಗಿ ಅನೇಕ ಘಟನೆಗಳ ಮೂಲಕವಾಗಿ, ಅನೇಕ ಉಪಕಾರ ಸ್ತುತಿಗಳ ಮೂಲಕವಾಗಿ ನಮಗೆ ನೆನಪಿಗೆ ತರ್ತಾನೆ ಸ್ವಾಮಿ. ಮರೆತು ಹೋಗ್ತಾ ಪ್ರಿಯರ, ಗುರುತು ಸಿಗಲ್ಲ. ನಂತರ ನಡೆದಂಥದ್ದು ಬಹಳ ಚಂದವಾದಂಥದ್ದು. 29ನೇ ವಚನದಿಂದ 30ನೇ ವಚನ. ಸ್ವಾಮಿ ಮುಂದೆ ಹೋಗುವ ಹಾಗೆ ಕಾಣ್ಕೊಳ್ತಾನೆ. ಆಗ ಅವ್ರು ಕೇಳ್ಕೊಳ್ತಾರೆ ಅಂತ, ರಾತ್ರಿ ಆಗಿದೆ, ಕತ್ತಲಾಗಿದೆ, ಹೊತ್ತು ಕಳೆಯುತ್ತಾ ಇದೆ, ದಯವಿಟ್ಟು ನಮ್ಮ ಜೊತೆ ಇದ್ದು ಬಿಡಿ ಹೊತ್ತಿಲ್ಲೇ. ಒಂದು ವೇಳೆ ಊರು ಸಮೀಪ ಬಂದಿರಬಹುದು, ಬಂದಿದ್ದಾರೆ. ನೇರವಾಗಿ ಕೇಳ್ತಾರೆ, ಹಳ್ಳಿಯ ಸಮೀಪಕ್ಕೆ ಬಂದಾಗ ಊರಿಗೆ ಬಂದಿದ್ದಾರೆ. ಸ್ವಾಮಿ ಕೇಳ್ಕೊಡ್ತಾರೆ, ಸ್ವಾಮಿ ಬಾ ನಮ್ಮ ಜೊತೆ, ಸ್ವಾಮಿ ಎಲ್ಲ ಬಾ ನಮ್ಮ ಜೊತೆ ಇದ್ಬಿಡು, ಲೇಟ್ ಆಗ್ತದೆ, ಎಲ್ಲಿರ್ತೀಯೋ ಗೊತ್ತಿಲ್ಲ. ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಕೇಳ್ಕೊಂಡಾಗ ಅವರ ಮನೆಗೆ ಬರ್ತಾ, ಅವರ ಜೊತೆ ಹೋಗ್ತಾನೆ. ವಿ ನೀಡ್ ಟು ಇನ್ವೈಟ್ ಗಾಡ್. ನಾವು ಯಾವಾಗಲೂ ಕೂಡ ನಾವು ಇನ್ವೈಟ್ ಮಾಡಬೇಕಾಗ್ತದೆ, ಆಮಂತ್ರಿಸಬೇಕು ನಾವು ಸ್ವಾಮಿಯನ್ನ. ಆಮಂತ್ರಿಸದಿದ್ದರೂ ಕೂಡ ದೇವರು ನಮ್ಮ ಜೊತೆ ಇದ್ದೇ ಇರ್ತಾನೆ. ಆದರೂ ಕೂಡ ನಮ್ಮ ಕರ್ತವ್ಯ ಪ್ರಿಯರೇ, ಗಾಡ್ ಕಮ್ ವಿತ್ ಅಸ್. ಅದಕ್ಕೋಸ್ಕರವಾಗಿ ಅನೇಕ ಮನೆಗಳಲ್ಲಿ ನಾವು ಈ ಒಂದು ವಾಕ್ಯವನ್ನು ನೋಡ್ತೇವೆ. ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ದಿಸ್ ಹೌಸ್, an unseen guest to every meal, a silent listener to every conversation ಎಂಬುದಾಗಿ. ಅಂದರೆ ಆತನು ಮೌನವಾಗಿ ಕೇಳಿಸ್ಕೊಳ್ತಾನೆ, ಕಾಣಿಸದೇ ಇರುವಂತಹ ಒಬ್ಬ ಅತಿಥಿ ಎಂಬುದಾಗಿ. ಪ್ರಿಯರೇ, ಯೇಸು ಸ್ವಾಮಿ ಅವರ ಜೊತೆ ಹೋಗ್ತಾನೆ. ಅವರ ಜೊತೆ ಹೋಗಿ ಅಲ್ಲಿ ಅವರ ಮನೆಯಲ್ಲಿರ್ತಾನೆ. ಪ್ರಿಯರೇ, ಸ್ವಾಮಿ ನಮ್ಮ ಮನೆಯಲ್ಲಿ ಕೂಡ ಬರುವ ಆತನಾಗಿಲ್ವಾ? ಖಂಡಿತವಾಗಿ ಬರ್ತಾನೆ, ಕರಿಬೇಕಾಗ್ತದೆ. ಕರೆದಿದ್ದರೂ ಬರುವವನಾಗ್ತಾನೆ, ಆದರೂ ನಮ್ಮ ಕರ್ತವ್ಯ ಕರೆಯುವಂಥದ್ದು. ನಂತರ ನಾವು ಗಮನಿಸ್ತೇವೆ, ಅಲ್ಲಿ ಹಿ ಟೇಕ್ಸ್ ಅ ಮೇಜರ್ ರೋಲ್. ಹಿ ಬಿಕಮ್ಸ್ ದಿ ಹೆಡ್ ಆಫ್ ದ ಹೌಸ್. ಅದಕ್ಕೋಸ್ಕರವಾಗಿ ಬರೆದಂಥ ತುಂಬ ಚೆನ್ನಾಗಿ ಬರೆದ, ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ಆ ಹೌಸ್ ಎಂಬುದಾಗಿ. ದೇವರು ಅಥವಾ ಯೇಸು ಸ್ವಾಮಿ ಈ ಮನೆಗೆ ಒಡೆಯ, ನಾಯಕ, ತಲೆ. ರೊಟ್ಟಿ ಮುರಿತಾನಲ್ಲ, ಅನ್ಯೋನ್ಯತೆಯನ್ನು ಸೂಚಿಸುವಂತಹ ರೊಟ್ಟಿಯನ್ನು ಮುರಿದಾಗ ಆಗ ಅವರ ಕಣ್ಣುಗಳು ತೆರೆಯಲ್ಪಡ್ತವೆ. ಪ್ರಿಯ, ನಾವು ಸೇವಿಸುವಂಥ ಆಹಾರದಲ್ಲಿ ನಮ್ಮ ಪ್ರತಿಯೊಂದರಲ್ಲಿ ಸ್ವಾಮಿ ಇಲ್ಲವಾ? ಗಾಡ್ ಆಲ್ವೇಸ್ ಡೈನ್ಸ್ ವಿತ್ ಅಸ್. ದೇವರು ನಮ್ಮೊಂದಿಗೆ ಸದಾ ಕಾಲವು ಆತನು ತನ್ನ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳುವ ಥರ ಆಗ್ತದೆ. ಪ್ರಿಯರೇ, ಈ ಅನ್ಯೋನ್ಯತೆ ಈ ಆಹಾರದಲ್ಲಿ ನಾವು ಗಮನಿಸ್ತೇವೆ. ಇಂತಹ ಅನ್ಯೋನ್ಯತೆಯನ್ನು ಯೇಸು ಸ್ವಾಮಿಯಲ್ಲಿ ತೋರಿಸ್ತದೆ. ಆಗ ಅವರ ಕಣ್ಣುಗಳು ತೆರೀತಾವಂತೆ. ಆದರೆ ಮಾಯ ಆಗ್ತಾನೆ ಸ್ವಾಮಿ. ದೇ ರೆಕಗ್ನೈಸ್ ಜೀಸಸ್ ಅಟ್ ದಟ್ ಟೈಮ್. ದೇವರ ದೊರೆತನವನ್ನು, ಯೇಸು ಸ್ವಾಮಿಯ ದೊರೆತನವನ್ನು ಅಲ್ಲಿ ಆಗ ಅವರು ಗಮನಿಸ್ತಾರೆ. ಹೋ, ಇದು ಸ್ವಾಮಿ. ಎದ್ದು ಆಗಲೇ ರಾತ್ರಿ ಹೋಗ್ತಾರೆ ವಾಪಸ್ ಪುನಃ ಯೆರೂಸಲೇಮಿಗೆ. ನಾವು ಸ್ವಾಮಿನ ನೋಡಿದ್ದೇವೆ, ಸ್ವಾಮಿ ನಮ್ಮ ಜೊತೆ ನಡೆದು ಬಂದ, ನಮ್ಮ ಜೊತೆ ಮಾತಾಡ್ದ, ಎಲ್ಲ ವಿವರಣೆ ಮಾಡ್ತಾರೆ. ಪ್ರಿಯ, ನಮಗೆ ಅಂಥ ಸಂದರ್ಭಗಳು ಬರುವಾಗ ಸಾಕ್ಷಿ ಕೊಡುವಂಥ ಸಮಯ ಬರ್ತದೆ ಪ್ರಿಯರೇ.
ಹೌದು, ನಮ್ಮ ಸ್ವಾಮಿ ನಮ್ಮ ಜೊತೆ ಇದ್ದಾನೆ, ನಡೆದು ಬರ್ತಾನೆ, ನನ್ನ ಸ್ವರ ಕೇಳಿಸ್ಕೊಳ್ತಾನೆ, ನನ್ನ ಜೊತೆ ಮಾತಾಡ್ತಾನೆ, ನನ್ನ ಎಲ್ಲವುಗಳನ್ನು ಕೇಳಿಸಿಕೊಳ್ತಾನೆ, ನನಗೆ ಉತ್ತರವನ್ನು ಕೊಡ್ತಾನೆ, ಜೊತೆಗೆ ನನ್ನೊಂದಿಗೆ ಅನ್ಯೋನ್ಯತೆಯನ್ನು ಕಳೆಯುವತನಾಗ್ತಾನೆ, ನನ್ನನ್ನು ಗದರಿಸುತ್ತಾನೆ ಎನ್ನುವಂತಹ ಸಾಕ್ಷಿ ಕೊಡುವಂಥ ಸಮಯ ಬರ್ತದೆ ಪ್ರಿಯರೇ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಲೈಫ್. ಹಿಂತಿರುಗಿ ಹೋಗ್ತಾರೆ ಅವರು. ಎಮ್ಮಾಹು ಎನ್ನುವಂಥ ಹಳ್ಳಿಯಿಂದ ಎಮ್ಮಾಹು ಎನ್ನುವಂಥ ಆ ಒಂದು ಊರೊಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ವಾಪಸ್ ಪುನಃ ಅವರು ಬರುವುದನ್ನು ಗಮನಿಸ್ತೇವೆ ನಾವು. ವಾಪಸ್ ಬರಬೇಕಾಗ್ತದೆ ಪ್ರಿಯರೇ. ನಾವು ವಿ ನೀಡ್ ಟು ಕಮ್ ಬ್ಯಾಕ್. ಸಾಕ್ಷಿ ಕೊಡುವುದಕ್ಕೋಸ್ಕರವಾಗಿ, ಟು ಬೇರ್ ವಿಟ್ನೆಸ್. ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾನೆ, ಆತನ ಬದುಕಿದ್ದಾನೆ. ಇನ್ ಆರ್ ಕ್ವಾರಂಟೈನ್, ನಮ್ಮ ಈ ಒಂದು ಲಾಕ್ಡೌನಲ್ಲಿ, ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗುವಾಗ ವಿ ನೀಡ್ ಟು ಸೆಲೆಬ್ರೇಟ್ ದಿಸ್. ಎಷ್ಟು ದಿವಸ ನಾವು ಈ ಒಂದು ಲಾಕ್ಡೌನ್ ಕಳೀತೇವೋ ಅಷ್ಟು ದಿವಸಗಳಾದ ನಂತರ ನಾವು ಪುನಃ ಯೇಸು ಸ್ವಾಮಿಗೆ ಬಳಿಯ ಬಂದು ಸಾಕ್ಷಿನ ಕೊಡುವಂಥವರಾಗಬೇಕು. ಹೌದು, ಯೇಸು ಸ್ವಾಮಿ ಇಷ್ಟು ದಿನಗಳ ಕಾಲ ನನ್ನ ಜೊತೆ ನಡೆದು ಬಂದ, ನನ್ನ ಸ್ವರ ಕೇಳಿಸಿಕೊಂಡ, ನನ್ನ ಮಾತನ್ನು ನಾನು ಆಡುವಾಗ ತಾಳ್ಮೆಯಿಂದ ಕೇಳಿಸಿಕೊಂಡ, ನನ್ನನ್ನು ನಡೆಸಿದ, ನನ್ನನ್ನು ಗದರಿಸಿದ, ನನ್ನ ತಿದ್ದಿದ, ನನ್ನ ಮನೆಯಲ್ಲಿ ಊಟ ಮಾಡಿದ್ದ ಎನ್ನುವಂತಹ ಆ ಒಂದು ಸಂಗತಿ ಹೇಳಬೇಕಾಗ್ತದೆ ಪ್ರಿಯರೇ. ಇದೆ ಗಾಡ್ ವಿತ್ ಅಸ್. ಇಮ್ಮಾನುವೇಲನು ಸ್ವಾಮಿ ನಮ್ಮ ಜೊತೆ ಇದ್ದಾನೆ ಪ್ರಿಯರೇ. ಪುನರುತ್ಥಿತನಾದ ಸ್ವಾಮಿ ನಮ್ಮ ಜೊತೆ ಇರುವಾತನಾಗಿದ್ದಾನೆ. ನಂಬಿಕೆ ಇರಲಿ, ಧೈರ್ಯದಿಂದ ಆ ಸ್ವಾಮಿಯನ್ನು ನಂಬುತ್ತಾ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಬಲ್ಲ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಸ್ವಾಮಿ, ನೀನು ನಮ್ಮ ಜೊತೆಗಾರನಾಗಿದ್ದಿ, ನಮ್ಮ ಸಂಗಾತಿ ಆಗಿದ್ದಿ ಸ್ವಾಮಿ. ಅಂದು ಶಿಷ್ಯರ ಜೊತೆಗೆ ನೀನು ನಡೆದು ಹೋದಿ, ಅವರ ಮಾತನ್ನು ನೀನು ಕೇಳಿಸಿಕೊಂಡಿ, ಅವರಿಗೆ ನೀನು ಕೇಳಿದಿ, ಅವರು ಹೇಳುವುದೆಲ್ಲವನ್ನೂ ಸ್ವಾಮಿ ನೀನು ಕೇಳಿಸಿಕೊಂಡಿ, ಅವರನ್ನು ತಿದ್ದಿದ್ದಿ, ಅವರೊಂದಿಗೆ ಅನ್ಯೋನ್ಯತೆಯನ್ನು ಕಳೆದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅಂತಹ ದೇವರು ಈ ಹೊತ್ತು ಸ್ವಾಮಿ ನಮ್ಮ ಜೊತೆಯಲ್ಲಿ ನಿದ್ದೆ ಎಂಬುದಾಗಿ ನಾವು ನಂಬುತ್ತೇವೆ. ಹೌದು ಸ್ವಾಮಿ, ನಾವು ನಂಬುತ್ತೇವೆ. ನಮ್ಮ ಜೊತೆಗಾರನು ನೀನು. ನಮ್ಮ ಸಂಕಷ್ಟದಲ್ಲಿ, ನಮ್ಮ ಸುಖದಲ್ಲಿ, ನಮ್ಮ ಆರೋಗ್ಯದಲ್ಲಿ, ನಮ್ಮ ಅನಾರೋಗ್ಯದಲ್ಲಿ, ಪ್ರತಿಯೊಂದರಲ್ಲಿಯೂ ಸ್ವಾಮಿ ನಮ್ಮ ಜೊತೆಗಾರನಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಸ್ವಾಮಿ ನಮ್ಮ ಜೊತೆ ಇದ್ದಾನೆ. ಆತನು ಜೀವಿತನಾಗಿದ್ದಾನೆ. ನಮ್ಮ ಜೊತೆ ನಡೆದು ಬರ್ತಾನೆ. ನಮ್ಮ ಸ್ವರವನ್ನು ಕೇಳಿಸಿಕೊಳ್ತಾನೆ, ನಮ್ಮ ಕೂಗನ್ನು ಕೇಳಿಸಿಕೊಳ್ತಾನೆ ಎನ್ನುವಂಥ ನಂಬಿಕೆಯಿಂದ ದೇವ ನಿನ್ನ ಕೈಗಳು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ವಿಶೇಷವಾಗಿ ದೇವರಿಂದ ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕ ಮನಭಾರಗಳು, ಅನೇಕ ಗೊಂದಲಗಳು, ಅನೇಕ ಸಮಸ್ಯೆಗಳು, ಅನೇಕ ವಿಧವಾದಂತಹ ಯೋಚನೆಗಳು, ಅಂತಹ ಸಂದರ್ಭಗಳನ್ನು ಸ್ವಾಮಿ ಪ್ರಿಯರು ಅನುಭವಿಸುವಾಗ ದೇವರೇ ನೀನು ಅವೆಲ್ಲಗಳನ್ನು ತೆಗೆದು ಹಾಕು. ಯೇಸುವೆ, ನಿನ್ನ ಆಶೀರ್ವಾದ, ನಿನ್ನ ಪ್ರಸನ್ನತೆ ಅವರ ಮಧ್ಯದಲ್ಲಿರಲಿ ಸ್ವಾಮಿ. ನಿನ್ನನ್ನು ಕಂಡುಕೊಳ್ಳುವ ಹಾಗೆ ಕೃಪೆ ತೋರಿಸು. ನನ್ನ ಸ್ವಾಮಿ ನನ್ನ ಮನೆಯಲ್ಲಿ ಇದ್ದಾನೆ ಎನ್ನುವಂಥ ದೃಢ ನಂಬಿಕೆ ಇರಲಿ ಸ್ವಾಮಿ. ವಿಶೇಷವಾಗಿ ನಿನ್ನ ಕೈಗಳಿಗೆ ಎಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಸಭೆಯ ಒಂದೊಂದು ಕುಟುಂಬಗಳನ್ನು, ಎಲ್ಲ ಹಿರಿಕಿರಿಯರನ್ನು, ಮಕ್ಕಳನ್ನು, ಯೌವನಸ್ಥರನ್ನು, ಮಹಿಳೆಯರನ್ನು, ಪ್ರತಿಯೊಬ್ಬರನ್ನು ಸ್ಮರಿಸಿಕೊಳ್ತೇವೆ. ಇದನ್ನು ಅನೇಕರು ಸ್ವಾಮಿ ವೀಕ್ಷಿಸುವಾಗ ದೇವರೇ ನಿನ್ನ ಆಶೀರ್ವಾದವನ್ನು ಮುನ್ನಡೆಸಲಿ ಸ್ವಾಮಿ. ನಿನ್ನ ಸಮಾಧಾನವು ಅವರನ್ನು ಕಾದು ಕಾಪಾಡಲಿ. ನಿನ್ನ ಆರೋಗ್ಯವು ಸುಕ್ಷೇಮ ಅವರನ್ನು ಬಲಪಡಿಸಲಿ. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅಂತರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಆರೋಗ್ಯದಾಯಕನಾಗಿ ನೀನು ಆರೋಗ್ಯ ದಯಪಾಲಿಸು ಕರ್ತನೆ. ವಿಶೇಷವಾಗಿ ಸಭೆಯ ರೋಹನ್ ಸಮಿತಿ ಈತನಿಗೆ ಕೊಟ್ಟಂಥ ಆರೋಗ್ಯಕ್ಕಾಗಿ ನಿನಗೆ ಸ್ತೋತ್ರ. ಚೇತರಿಸಿಕೊಳ್ಳುವ ಹಾಗೆ ನೀನು ಕೊಟ್ಟಂಥ ನಿನ್ನ ಅವಕಾಶಕ್ಕಾಗಿ ಸ್ತೋತ್ರ. ಇನ್ನೂ ಕೂಡ ಸ್ವಾಮಿ ಬಲವನ್ನು ನೀನು ಅನುಗ್ರಹಿಸಿಕೊಟ್ಟು ನಡೆಸು. ಮತ್ತು ನಮಗೆ ತಿಳಿಲಾರದ ಅನೇಕರು ಅಸ್ವಸ್ಥರಾಗದಂಥ ಎಲ್ಲರನ್ನು ಆಶೀರ್ವಾದ ಮಾಡು. ಈ ಸಮಯದಲ್ಲಿ ಸ್ವಾಮಿ ವಿಶೇಷವಾಗಿ ನಮ್ಮ ರಾಜ್ಯದ, ನಮ್ಮ ದೇಶದ, ನಮ್ಮ ವಿಶ್ವದ ಎಲ್ಲ ಡಾಕ್ಟರ್ಗಳಿಗಾಗಿಯೂ, ಎಲ್ಲ ನರ್ಸ್ಗಳಿಗಾಗಿಯೂ, ಎಲ್ಲ ಪ್ಯಾರಾಮೆಡಿಕಲ್ ಮತ್ತು ಎಲ್ಲ ಸ್ವಯಂ ಸೇವಕರಿಗಾಗಿಯೂ
ಸಹಾಯ ಮಾಡುವನ್ನೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀನು ಅವರಿಗೂ ಆರೋಗ್ಯವನ್ನು ಕೊಡು ಸ್ವಾಮಿ. ಎಲ್ಲ ಭಯಭೀತಿಯಲ್ಲಿರುವಾಗ ಸ್ವಾಮಿ ಎಲ್ಲರ ಆ ಒಂದು ಆತಂಕಗಳನ್ನು ಹೋಗಲಾಡಿಸು. ಪ್ರಾಮುಖ್ಯವಾಗಿ ಈ ಒಂದು ಕರೋನಾ ವೈರಸ್ ಮೂಲಕವಾಗಿ ಭಯದಲ್ಲಿರುವಂಥ ಕುಟುಂಬಗಳು, ನೊಂದ ಕುಟುಂಬಗಳು, ಸಾವನ್ನು ಅನುಭವಿಸಿದ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀನು ಆರೋಗ್ಯದಾಯಕನ ಸ್ವಾಮಿ. ನಾವು ನಂಬಿಕೆಯಿಂದ ಬೇಡುವಾಗ ದೇವ ನೀನು ತಾನು ನಿನ್ನ ಸಮಯದಲ್ಲಿ ಎಲ್ಲವನ್ನು ಅಂದ ಮಾಡುತ್ತಿ ಎಂಬುದಾಗಿ ನಂಬಿದ್ದೇವೆ. ಅಂದಗೊಳಿಸು ದೇವ, ಆರೋಗ್ಯವನ್ನು ಕೊಡು ಸ್ವಾಮಿ, ಸ್ವಸ್ಥತೆ ನೀಡು ಸ್ವಾಮಿ. ಮತ್ತು ವಿಶೇಷವಾಗಿ ಈ ಹೊತ್ತು ಕಳೆದ ವಾರದಲ್ಲಿಯೂ ಮತ್ತು ಮುಂದಿನ ದಿನಗಳಲ್ಲಿಯೂ ತಮ್ಮ ಜನ್ಮ ದಿವಸವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂಥ ಎಲ್ಲ ದಂಪತಿಗಳನ್ನು, ಎಲ್ಲ ಪ್ರಿಯರನ್ನು ಆಶೀರ್ವದಿಸು. ಹೊಸ ವರ್ಷವನ್ನು ಕಂಡವರಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ ದೇವ, ನೀನು ಅವರ ಕುಟುಂಬಗಳ, ಅವರ ಎಲ್ಲ ಕೆಲಸಗಳ ನಾಯಕನಾಗಿ ಕೈ ಹಿಡಿದು ಕಾಪಾಡು. ಮತ್ತು ದಾವರತಿ ಸ್ವಾಮಿ, ಇದನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ನಿನ್ನ ಕಲ್ಪಿಸಿಕೊಡುತ್ತೇವೆ. ಆಶೀರ್ವದಿಸು ದೇವರೇ. ನಾವು ಈ ರಾತ್ರಿಯಲ್ಲಿ ನಿನ್ನ ಚಿತ್ತದ ಮೂಲಕವಾಗಿ ವಿಶ್ರಾಂತಿಯನ್ನು ಪಡೆದು, ನಿನ್ನ ಚಿತ್ತವಿದ್ದರೆ ಮತ್ತೊಂದು ಹೊಸ ದಿನವನ್ನು ಕಾಣುವ ಹಾಗೆ ನಮಗೆ ನೇಮಿಸಲ್ಪಟ್ಟಂತೆಲ್ಲ ಕೆಲಸಗಳನ್ನು ನಿನ್ನ ಕೃಪೆ ಮೂಲಕವಾಗಿ ನಾವು ಮಾಡಲಿಕ್ಕಾಗುವ ಹಾಗೆ ನಡೆಸು. ಘನಮಾನ ಮಹಿಮೆಗೆ ಸಲ್ಲಿಸ್ತೇವೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದಿನಬಾಧದ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು 240ನೇ ಸಂಗೀತವನ್ನು ಹಾಡೋಣ. 240ನೆಯ ಸಂಗೀತ ನಡಿಸನ್ನ ಯೇಸು ಕರ್ತ ಲೋಕರಣ್ಯ ಯಾತ್ರೆಯೋಳು. ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವೂ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ಆಶೀರ್ವಾದವು ನಮ್ಮೆಲ್ಲರ ಸಂಗಡ, ಸರ್ವ ಸಭೆಯ ಸಂಗಡ, ಇದನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಸಂಗಡ ಈಗಲೂ ಯಾವಾಗಲೂ ನೆಲೆಸಿರಲಿ ಸ್ವಾಮಿ.
ಪ್ರೀತಿಯುಳ್ಳ ನಮ್ಮ ಸ್ವಾಮಿ, ನಿನ್ನನ್ನು ಆರಾಧಿಸುವಂಥ ಅವಕಾಶವನ್ನು ನೀನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಮನೆಗಳಲ್ಲಿ ಇದ್ದು ದೇವ ನಿನ್ನ ಪ್ರಸನ್ನತೆ ಅನುಭವಿಸುವಲ್ಲಿ ನಮಗೆ ನೀಡಿದಂಥ ನನ್ನ ಕೃಪೆಗಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ಈ ಆರಾಧನೆಯಲ್ಲಿ ಯಾವುದಾದ್ರೂ ತಪ್ಪು ದೋಷಗಳು ಕಂಡು ಬಂದಲ್ಲಿ ದೇವ ನಮ್ಮನ್ನು ಮನ್ನಿಸು. ಈ ರಾತ್ರಿ ಎಲ್ಲರಿಗೂ ವಿಶ್ರಾಂತಿಯನ್ನು ಕೊಡು. ನಿನ್ನ ಚಿತ್ತವಿದ್ದರೆ ನಮ್ಮೆಲ್ಲರಿಗೆ ಮತ್ತೊಂದು ಹೊಸ ದಿನದ ಆಶೀರ್ವಾದ ಉಂಟು ಮಾಡು. ಇದೇ ಪವಿತ್ರ ಸನ್ನಿಧಾನವನ್ನು ನಾವು ನೋಡುವಂತಹ ಅವಕಾಶವನ್ನು, ಆರಾಧನೆಯಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ನೀನು ತ ನಮಗೆ ಅನುಗ್ರಹಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದಿನಬಾದನ್ನು ಬೇಡಿದ್ದೇವೆ ಸ್ವಾಮಿ, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಆವೃತ್ತಿ ಆತ್ಮೀಯವಾಗಿ ನಾನು ವಂದಿಸ್ತೇನೆ. ಆನ್ಲೈನ್ ಮೂಲಕವಾಗಿ ವೀಕ್ಷಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಕ್ರಿಸ್ತ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಭಾನುವಾರ ಅಂದರೆ 26ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಫೇಸ್ಬುಕ್ ಮೂಲಕವಾಗಿ ಇದೇ ರೀತಿಯಲ್ಲಿ ಆನ್ಲೈನಲ್ಲಿ ಆರಾಧನೆ ನಡೆಸಲಾಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಮನೆಯಲ್ಲಿ ಸಿದ್ಧರಾಗಿ ತಾವು ರೆಡಿಯಾಗಿ ಈ ಆರಾಧನೆಗೆ ಭಾಗಿಗಳಾಗುವಂತೆ ಕೇಳಿಕೊಳ್ತೇನೆ. ಭಾನುವಾರ 26ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಪರಿಶುದ್ಧ ಆರಾಧನೆಯು ಆನ್ಲೈನ್ ಮೂಲಕವಾಗಿ ಪ್ರಸಾರವಾಗ್ತದೆ. ಎಲ್ಲರೂ ಕೂಡ ವೀಕ್ಷಿಸುವಂತೆ ನಿಮ್ಮನ್ನು ವಿನಂತಿಸಿಕೊಳ್ತೇನೆ. ಮತ್ತು ಆವೃತ್ತಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ.